ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಯನ ಮೋಟಮ್ಮ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜ್ಯ ಹೋರಾಟ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸುಮಾ ಬಸವಲಿಂಗಯ್ಯ ಅವರು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಹಾಗೂ ಕೇಂದ್ರದ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನು ಸಹ ಮಾಡಲಾಯಿತು. ನಯನ ಮೋಟಮ್ಮ ಅವರು ಪಕ್ಷದ ನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಸಾಕಷ್ಟು ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಇದೇ ವೇಳೆ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸೇನೆಯ ಪದಾಧಿಕಾರಿಗಳು ಇದೇ ವೇಳೆ ಹೋರಾಟವನ್ನು ಮಾಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಸೇನೆಯ ರಾಜ್ಯಾಧ್ಯಕ್ಷರಾದ ಎಸ್.ಪಿ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹ ಇದೇ ವೇಳೆ ಉಪಸ್ಥಿತರಿದ್ದರು. ಎಲ್ಲ ನಮ್ಮ ವಾರ್ಡಿಂದ ಎಲ್ಲರನ್ನೂ ಕೇಳ್ಕೊತಾರೆ, ಎಲ್ಲ ವಾರ್ಡಿಂದ ಬಂದಿದ್ದಾರೆ, ಎಲ್ಲ ವಾರ್ಡ್ ಸುಮಿತಾ ಅವರು ಯಾವ್ದು ಅನ್ಸುತ್ತೋ ಡಿ.ಕೆ. ಶಿವಕುಮಾರ್ ಯಾವ ಖಾತೆ ಕೊಟ್ಟರು ಪರವಾಗಿಲ್ಲ, ಅದನ್ನು ನಿಭಾಯಿಸ್ತಾರೆ ಮೇಡಮು. ಇನ್ನೂ ನಮ್ಗೆ ಹೆಚ್ಚು ಸಹಕಾರ ಕೊಡ್ತಾರೆ. ಹೆಣ್ಮಕ್ಳಿಗೆ ಏನೇನು ಸೌಕರ್ಯ ಮಾಡಬೇಕು ಇಲ್ಲಿವರೆಗೂ ಒಂದು ಆಸ್ಪತ್ರೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅವ್ರ ಕೆಲಸದ ವಿಷಯದಲ್ಲಿ ಆಗಿರ್ಬೋದು ತೀರಾ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಹೆಣ್ಮಕ್ಳು ನಾವು ಜೊತೆಲಿ ಇದ್ದೀವಿ ಅಮ್ಮ ಅನ್ನೋದು ತಾಯಿ ಗುಣಗಳೇ ನಯನಕ್ಕವ್ರಿಗೆ ಬಂದಿದೆ. ಹಂಗಾಗಿ ನಾವು ಇದು ಮಾಡ್ತೀವಿ. ಇವತ್ತು ಏನು ಕೇಳ್ಕೊತಿದ್ದೀವಿ ಅಂದರೆ ನಯನಕ್ಕನಿಗೆ ಮಂತ್ರಿ ಸ್ಥಾನ ಕೊಡಿ ಒಂದು ಲೇಡಿಗಾಗಿ ಕ್ಯಾಬಿನೆಟಲ್ಲಿ ಅಂತ ಇವತ್ತು ನಾವು ಎಲ್ಲ ಮಹಿಳಾ ಘಟಕದವ್ರು ಬಂದು ಕೇಳ್ಕೊತಾ ಇದ್ದೀವಿ. ಮೋಟಮ್ಮವ್ರಿಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅಕ್ಕನಿಗೂ ಕೊಡಿ, ಯೂತ್ ಕೊಟ್ಟರೆ ಯೂತ್ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಡಿ.ಕೆ. ಶಿವಕುಮಾರ್ ಸರ್ನ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಇಲ್ಲ ಸಂಪುಟದಲ್ಲಿ ಆ ಥರ ಈಗ ಎರಡೆರಡು ಸ್ಥಾನಮಾನ ಒಂದೇ ಇಲ್ಲ ಮೇಡಮ್, ಅದನ್ನು ಅವರು ಡಿಸ್ಕಸ್ ಮಾಡಿಬೇಕಾದ್ರೆ ಯೂತ್ ಇದ್ದಾರೆ, ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವ್ರ ಜನ್ರೇಷನ್ ಇನ್ನೂ ಒಳ್ಳೊಳ್ಳೆ ಕಾರ್ಯಕೆಲಸಗಳು ಮಾಡಿಕೊಡ್ತಾರೆ ಅಂತ ಕೇಳ್ತಾರೆ. ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದುವರೆಗೂ ಅವ್ರ ಕಾರ್ಯವೈಖರಿ ಆಗಲಿ ಕೆಲಸದ ಬಗ್ಗೆ ಆಗಲಿ ಇಷ್ಟ ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ಯೂತ್ ಇದ್ದಾರಲ್ಲ ಅನ್ನೋದಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇರೋದು ಈಗ ಕೊಡಲಿ ಅವರಿಗೆ ಅಂತ ನಾವು ಆಕಾಂಕ್ಷಿ ಇರೋದು ಎಲ್ಲರೂ. ಅದು ಮಾತಾಡ್ತೀನಿ, ಡಿಸ್ಕಸ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮಾಡ್ತಿದ್ದಾರೆ ಊರುಗಳಲ್ಲಿ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಆಸ್ಪತ್ರೆಗಳಿಗೆ ಅನಾಥಗಳಿಗೆ ತುಂಬಾ ಕಷ್ಟ ಇತ್ತು. ಅಲ್ಲಿನ ಜನಗಳಿಗೆಲ್ಲರಿಗೂ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ನಮ್ಗೆ ಕಷ್ಟ ಅಂತ ಹೇಳಿದ್ರೆ ಬಂದು ನಿಂತ್ಕೊಂಡು ಸಹಾಯ ಮಾಡಿಕೊಡ್ತಾರೆ. ನಮಗೆ ಏನು ಕೆಲಸ ಇದೆ ಮತ್ತು ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಅಂಥ ಮಂತ್ರಿ ನಮಗೆ ಬೇಕು ಅನ್ನೋದನ್ನು ನಾವು ಕೇಳ್ಕೊತಾ ಇದ್ದೀವಿ. ಸರ್ ಲಕ್ಷ್ಮಿ ಅಂತ ವಸಂತರ ವಾರ್ಡ್ ಎಲ್ಲ ಅಧ್ಯಕ್ಷ ಅಕ್ಕ ಅವ್ರಿಗೆ ಕೊಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಎಲ್ಲ ಕೇಳ್ಕೊಳ್ಳೋದು ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಇದನ್ನು ನಾನು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಒಂದು ಪೋಸ್ಟ್ ಕೊಡಿ.